ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ಮಂಜುಬಾತ್ ಕೋಟೆಗೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಮಚ್ಚ. ಅವನಿಂದ ಅರ್ಜೆಂಟ್ ಮಾಡ್ತಾನೆ, ಬಾ ಬೇಗ 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 ಅಂತ ನೋಡಿ. ಮಚ್ಚ ಎಲ್ಲಿಗೆ ರೈಡು? ಮಂಜಾಣನ ಕೋಟೆ. ಮಂಜಾಣನ ಕೋಟೆ. A whisper of wind belonging deep inside, setting sail on a sea of dreams, where nothing is quiet as it seems. A dream of adventure calling out my name, guiding me through the unknown, igniting the flame into the wild. ಬ್ಯಾಕ್ ಟೈರಲ್ಲಿ ಏರ್ ಇರ್ತಿಲ್ಲ, ಹಂಗಾಗಿ ಇಲ್ಲ ಬಿಕ್ಕೋಡ್ ಹತ್ರ ಏರ್ ಹಿಡಿಸ್ಕೊತಾ ಇದ್ದೀವಿ. ಫೈನಲಿ ನಮ್ಮ ಮಚ್ಚ ಬೈಕ್ ನಿಲ್ಸ್ಬಿಟ್ಟು ಬರೋಕ್ಕೆ ಹೋಗಿದ್ದಾನೆ. ನಿಂದ ಮೇಲ್ಗಡೆ ನಿಟ್ಕೊಂಡು ಹೋಗ್ಬೇಕು. ಸಖತ್ತು ಬಿಸಿಲಿದೆ ಗೈಸ್. ನಾವು ಬೇರೆ ಬಿಸಿಲು ಟೈಮಲ್ಲೇ ಬಂದಿದ್ದೀವಿ, ಮನೇಲಿ ಬೋರ್ ಆಗ್ತಾಯಿತ್ತು. 10 ನಿಮಿಷದಲ್ಲಿ ಪ್ಲ್ಯಾನ್ ಮಾಡಿ 10 ನಿಮಿಷದಲ್ಲಿ ಬಂದಿದ್ದೀವಿ ಗೈಸ್. ಅದು ನಮಗೆ ಹತ್ರ ಇದೆ ಗೈಸ್, 40 ಕಿಲೋಮೀಟರ್ಸ್ ಏನೋ ಇದೆ, ಹಂಗಾಗಿ ನಾವು ಬಂದಿರೋದಷ್ಟೇ. 40 ಕಿಲೋಮೀಟರ್ಸ್ ಅಷ್ಟೇ, 40 ಸಮಥಿಂಗ್ ಏನೋ ಇದೆ ಗೈಸ್ ಅಷ್ಟೇ, ಹಂಗಾಗಿ ನಾವು ಬಂದಿದ್ದೀವಿ ಗೈಸ್. 4 FTR ರೂಮ್ ಮತ್ತು ಅಷ್ಟರೊಳಗೆ ಡೈಲಿ ನಮ್ಮದೇ ಅವ್ರದ್ದು 12 ಆಗ್ತಾಯಿದೆ ಗೈಸ್. ಏನೇನೋ ಇದೆ ಅಂದ್ಕೊಂಡೆ ಮಚ್ಚ. ಹೆಂಗೈತೆ ಗುಹೆ? ಬಿದ್ದಿದ್ದು ಹೋಗ್ಬಿಟ್ರೆ ಕಷ್ಟ ಗೈಸ್. ಬಿಡು, ನಾನು ದುಡ್ಕೊಲ್ಲ ನೀವು ಹೋದ್ರೆ ಏಕ್ಲಾ ಏನೋ ಮಚ್ಚಲ್ಲ ಹಿಂಗೆ ಅಂದ್ಬಿಟ್ಟೆ. ನಂದೇ ಹಂಗಾಯ್ತು ಅದು. ಹೀಗೆ ಸುಸ್ತಾದ ನಿನ್ನ ಫೋನ್ ಹೋಯ್ತು ಮಗ. ಹಾಂ ತಡಿ ಮಚ್ಚ. ಹಾಂ ಇದು ಚೆನ್ನಾಯ್ತಾ? ಏನಕ್ಕೆ ಚೆನ್ನಾಯ್ತಲ್ಲ ಇದು? ಲವರ್ಸ್ ಈಗ ಓಪನ್ ಇದೆ ಕಣ, ಅದು ನಾವು ಫಸ್ಟ್ ಹೋದ್ವಲ್ಲ, ಅದು ಸೂಪರ್ ಆಗೈತಿ ನೋಡಿ. ಏನೋ ಬಿದ್ದಿತ್ತು ಪ್ಯಾಕೆಟ್ ಏಯ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು ಗಾಯ್ಸ್. ಇದ್ರೊಳಗಡೆ ನಮ್ಮ ಮಚ್ಚ ಕರ್ಕೊಂಡು ಹೋಗ್ತವನೆ. ನಡ್ಲ ಏನಾಗಿದ್ರು ಯಾರು ಇದ್ದೀರಾ? ಮಗ ಎಂತದಿಲ್ಲ ಕಡ್ಲೆ ಒಳಗೆ ಎಲ್ಲ ಕುರಿತೆ ಮಚ್ಚ. ಇಲ್ಲಿ ಏನೇನು ನಡೆದವು ಈ ಜಾಗದಲ್ಲಿ ಅಲ್ವಾ? ಮಾತ್ರ ಪ್ಲೇಸ್ ಮಾತ್ರ ಸೂಪರ್ ಅಲ್ಲ. ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದಿದ್ದಾರೆ ಮಾತ್ರ. ಆದ್ರೆ ಮಾತ್ರ ಫಿಲಮು ಇಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳಬೇಕು ಅಂದರೆ ದೇವರಾಣೆಗಳು ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಹಂಗಾಗಿ ಇದ್ರ ಬಗ್ಗೆ ನಾನು ಫುಲ್ ವೀಡಿಯೋನ ನಾನು ಇದ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಇದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ನಾನು ನೋಡಿದ್ದೆ ಇದನ್ನು ನಾನು ಫುಲ್ಲು ಮೇಲ್ಗಡೆಯಿಂದ ನೋಡ್ಬೋದು ಅಂದ್ಕೊಂಡೆ. ಇಲ್ಲಿ ಡ್ರೋನ್ ಆರ್ಸಂಗಿಲ್ಲ ಗೈಸ್. ಸಪೋಸ್ ನಾವು ಡ್ರೋನ್ ತಂದ್ರೂ ಇಲ್ಲಿ ಡ್ರೋನ್ ಆರ್ಸೋಕ್ಕಾಗಲ್ಲ, ಬೇರೆ ಆಪ್ಷನ್ನೇ ಇಲ್ಲ. ನೋಡಬೇಕು, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಆದರೆ ವಹಿಸ್ಕೊಡ್ತೀನಿ. ಇಲ್ಲಾಂದರೆ ಈ ವಿಡಿಯೋ ಇಷ್ಟ ಇರುತ್ತೆ ಗೈಸ್. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ನಾನು ಇಲ್ಲಿಗೆ ಬಂದು ನಾನು ವಿಡಿಯೋ ತೆಗೆದು ಸುಸ್ತಾಗಲಿಲ್ಲ. ಈ ನನ್ನ ಮಗನು ಫೋಟೋ ತೆಗೆದು ಸುಸ್ತಾಗ್ಬಿಟ್ಟೆ ಗೈಸ್ ನಾನು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹಂಗೆ ಅಲ್ಲ ಇದು ಬೇಡ ಬಾಲ ಸಾಕು ನಾವು